ಕುರಿಗಳನ್ನ ಸಾಕೊಂಡು ಆರಾಮಾಗಿದ್ದಂಥ ಶೆಫರ್ಡ್ ಜಾರ್ಜ್ ಒಂದಿನ ಸತ್ತೋಗ್ತಾನೆ. ಅವ್ನ ಸಾವು ನ್ಯಾಚುರಲ್ ಡೆತ್ ಅಂತ ಎಲ್ಲರೂ ಕೂಡ ಸುಮ್ಮನಾಗ್ತಾರೆ. ಬಟ್ ಅವ್ನು ಸಾಕಿದಂಥ ಕುರಿಗಳಿಗೆ ಇದು ನ್ಯಾಚುರಲ್ ಡೆತ್ ಅಲ್ಲ, ಯಾರೋ ಮರ್ಡರ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಆ ಕುರಿಗಳು ಇವನ್ನ ಯಾರು ಮರ್ಡರ್ ಮಾಡಿದ್ದು, ಏನಕ್ಕೋಸ್ಕರ ಮರ್ಡರ್ ಮಾಡಿದ್ರು ಅಂತ ಕಂಡುಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಸಿನಿಮಾನ ನೀವು ನೋಡಲೇಬೇಕು. ನೆಕ್ಸ್ಟ್ ಏನೇನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ. ಆ್ಯಂಡ್ ಫಿಲಮ್ ನೇಮ್ ಬಂದು ದಿ ಶಿಪ್ ಡಿಟೆಕ್ಟಿವ್ ಅಂತ. ಈ ಫಿಲಮ್ ಅಮೆಝಾನ್ ಪ್ರೈಮ್ನಲ್ಲಿ ಅವೈಲಬಲ್ ಇದೆ. ನೀವೇನಾದರೂ ಎಕ್ಸ್ಪ್ಲೇನ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಈ ಫಿಲಮ್ನ ಪೂರ್ತಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತಬಾಯಿ ಸಾಂಗ್ನಲ್ಲಿ ಈ ಒಂದು ವಿಷಯನ ನೀವು ನೋಟಿಸ್ ಮಾಡಿದ್ರ, ರಾಯ ಮತ್ತೆ ಗಂಗಾ ಇಬ್ರು ಅಣ್ಣ ತಂಗಿ ಅನ್ನೋದು ಕನ್ಫರ್ಮ್ ಆಯ್ತು. ಹೇಗೆ ಅಂತಂದ್ರೆ ಪ್ರತಿ ಸತಿ ಯಶ್ ಅವರ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಈ ಫಿಲಮ್ ಅಲ್ಲಿ ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ ಅಂತ ಹೇಳ್ತಾ ಇದ್ರು. ನೀವಿಲ್ಲಿ ನೋಟಿಸ್ ಮಾಡಬಹುದು, ತಬಾಯಿ ಸಾಂಗ್ ನಲ್ಲಿ ಗಂಗಾ ರಾಯ ಜೊತೆನೇ ಇರ್ತಾಳೆ. ಅದಾದ್ಮೇಲೆ ಗ್ರೇವ್ಯಾರ್ಡ್ ಸ್ಪಾಟ್ ನಲ್ಲಿ ಅಲ್ಲಿ ಫೈಟ್ ನಡೀತಿರ್ಬೇಕಾದ್ರೆ ಗಂಗಾ ಬೈಕ್ ಓಡಿಸ್ಕೊಂಡ್ ಬರ್ತಾ ಇರ್ತಾಳೆ. ಸೊ ಇಲ್ಲಿಗೆ ಕನ್ಫರ್ಮ್ ಆಯ್ತು ಗಂಗಾ ಮತ್ತೆ ರಾಯ ಇಬ್ರು ಅಣ್ಣ ತಂಗಿ ಅಂತ. ನೀವು ಸ್ಪೈಡರ್ ಮ್ಯಾನ್ ಬಗ್ಗೆ ಕೇಳೇ ಇರ್ತೀರಾ. ಅಂಡ್ ಚಿಕ್ಕ ವಯಸ್ಸಲ್ಲಿ ಸ್ಪೈಡರ್ ಮ್ಯಾನ್ ಕಾರ್ಟೂನ್ಸ್ನ ನೋಡೇ ಇರ್ತೀರಾ. ಸ್ಪೈಡರ್ ಮ್ಯಾನ್ ಫಸ್ಟ್ ಸಿನಿಮಾ ಬಂದಿದ್ದು ಯಾವುದು ಅಂತ ಗೊತ್ತಾ? ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸ್ಪೈಡರ್ ಮ್ಯಾನ್ ಫಸ್ಟ್ ಸಿನಿಮಾ ಬಂದಿದ್ದು 2002ರಲ್ಲಿ. ಇದು ಟೋಬಿ ಮಗ್ವೈರ್ ಆಕ್ಟ್ ಮಾಡಿರೋಂಥ ಸ್ಪೈಡರ್ ಮ್ಯಾನ್ 1 ಸಿನಿಮಾ. ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಸೂಪರ್ ಹೀರೋ ಕ್ಯಾರೆಕ್ಟರ್ನ 3 ಜನ ಆಕ್ಟರ್ಸ್ ಪ್ಲೇ ಮಾಡಿದ್ದಾರೆ. ಮೊದಲನೇದಾಗಿ ಬಂದು ಟೋಬಿ ಮಗ್ವೈರ್, ಅಂಡ್ ಎರಡನೇದಾಗಿ ಆಂಡ್ರೂ ಗಾರ್ಫೀಲ್ಡ್, ಮೂರನೇದಾಗಿ ಟಾಮ್ ಹಾಲೆಂಡ್ ಪ್ರೆಸೆಂಟ್ ಆಗಿರೋರು. ಟೋಟಲ್ ಆಗಿ ಒಟ್ಟು 8 ಸಿನಿಮಾಗಳಿದಾವೆ ಸ್ಪೈಡರ್ ಮ್ಯಾನ್ದು. ಸೊ ಯಾವುದನ್ನು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲ ಕೂಡ ಸೂಪರ್ ಆಗಿದಾವೆ. ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋಂಥ ಟಾಪ್ 10 ಸಿನಿಮಾಗಳು ಯಾವುದು ಅಂತ ಗೊತ್ತಾ? ನಾನು ಹೇಳ್ತೀನಿ ನೋಡಿ. ನಂಬರ್ 1 KGF 2, ನಂಬರ್ 2 ಕಾಂತಾರ 1, ನಂಬರ್ 3 ಕಾಂತಾರ, ನಂಬರ್ 4 KGF, ನಂಬರ್ 5 ಸೂ ಫ್ರಮ್ ಸೋ, ನಂಬರ್ 6 ಜೇಮ್ಸ್, ನಂಬರ್ 7 ಕಾಟೇರಾ, ನಂಬರ್ 8 ವಿಕ್ರಾಂತ್ ರೋಣ, ನಂಬರ್ 9 777 ಚಾರ್ಲಿ, ಅಂಡ್ ಕೊನೆಯದಾಗಿ ಬರುತ್ತೆ ದರ್ಶನ್ ಅವರ ಕುರುಕ್ಷೇತ್ರ. ಇದಿಷ್ಟು ಸಿನಿಮಾಗಳು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂಥ ಸಿನಿಮಾಗಳು. KGF 2 ಸಿನಿಮಾ ಒಟ್ಟು 1200 ಕೋಟಿ ಕಲೆಕ್ಷನ್ ಮಾಡಿದೆ. ಈ ರೆಕಾರ್ಡ್ನ ಬ್ರೇಕ್ ಮಾಡಿ ಯಾವ ಸಿನಿಮಾ ಫಸ್ಟ್ ಪ್ಲೇಸ್ಗೆ ಬರುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. 2026 ಸೆಕೆಂಡ್ ಹಾಫ್ನಲ್ಲಿ ಬರ್ತಿರೋ 6 ದೊಡ್ಡ ಸಿನಿಮಾಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಂಬರ್ 1 ಯಶ್ ಅವರ ಟಾಕ್ಸಿಕ್, ನಂಬರ್ 2 DC, ಇದು ಲೋಕೇಶ್ ಕನಗರಾಜ್ ಅವ್ರದ್ದು, ನಂಬರ್ 3 ಪ್ಯಾರಡೈಸ್, ಇದು ನಾನಿ ಅವರ ಸಿನಿಮಾ, ನಂಬರ್ 4 ರಾಮಾಯಣ, ಇದು ಕೂಡ ಯಶ್ ಅವರ ಸಿನಿಮಾನೇ, ಇದು ದೀಪಾವಳಿಗೆ ರಿಲೀಸ್ ಆಗ್ತಿದೆ, ನಂಬರ್ 5 ಕಿಂಗ್, ಇದು ಶಾರುಖ್ ಖಾನ್ ಅವರ ಸಿನಿಮಾ, ನಂಬರ್ 6 ಜೈಲರ್ 2, ಇದು ರಜನಿಕಾಂತ್ ಅವರ ಸಿನಿಮಾ. ಈ ಫಿಲಮು ಆಗಸ್ಟ್ಗೆ ರಿಲೀಸ್ ಆಗ್ತಿದೆ. ಇದೇ ಥರ ಮೂವಿ ಅಪ್ಡೇಟ್ಸ್ಗಳ ಬಗ್ಗೆ ಗೊತ್ತಾಗ್ತಾ ಇರಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.